ವೇದಾಂತ್ ಇವರು ಅಫ್ಕೋರ್ಸ್ ಸಾಧಕ್, ಐ ನೋ ಹಿಮ್ ರಿಯಲಿ ವೆಲ್. ವೆರಿ ಫೇಮಸ್ ಅಡ್ವೊಕೇಟ್. ಥ್ಯಾಂಕ್ ಯು. ನಮಸ್ತೆ ಸರ್. ಐ ಆಮ್ ರಿಯಲಿ ಸಾರಿ, ನಿಮ್ಮ ತಮ್ಮನ ವಿಚಾರ ಕೇಳಿ ತುಂಬ ಬೇಜಾರಾಯಿತು ನನಗೆ. ನನ್ನ ತಮ್ಮನ ಪರಿಸ್ಥಿತಿನ ಕೈ ನೋಡೋದಕ್ಕಾಗ್ತಿಲ್ಲ ಸರ್. ದಯವಿಟ್ಟು ಆದಷ್ಟು ಬೇಗ ಬೇಲ್ ಪೇಪರ್ಸ್ ರೆಡಿ ಮಾಡಿ ಅವನ್ನ ರಿಲೀಸ್ ಮಾಡಿಸ್ಕೊಡಿ. ಬಟ್ ನಿಮ್ಮ ತಮ್ಮನಿಗೆ ಬೇಲ್ ಕೊಡ್ಸೋಕ್ಕಾಗಲಿಲ್ಲ ನನಗೆ. ನಾವು ಹೋಗೋಷ್ಟೊತ್ತಿಗೆ ಕೋರ್ಟ್ ಟೈಮ್ ಮುಗಿದೋಗಿತ್ತು. ನಾಳೆ ಸ್ಯಾಟರ್ಡೆ, ನಾಡಿದ್ದು ಸಂಡೇ. ಹಾಗಾಗಿ ನಾವಿನ್ನೇನಿದ್ರು ಮಂಡೇ ಬೇಲ್ ಟ್ರೈ ಮಾಡಬೇಕು ಅಷ್ಟೇ. ಐಮ್ ಶೋರ್ ಬೇರೆ ಏನಾದರೂ ಆಲ್ಟರ್ನೇಟಿವ್ಸ್ ಇದ್ದೇ ಇರುತ್ತಲ್ವಾ? ಮಂಡೇ ಪೊಲೀಸ್ನವರು ನಿಮ್ಮ ಬ್ರದರ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ ಅವರು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ಬೋದು. ಬಟ್ ನಾವು ಬೇಲ್ಗೆ ಮಂಡೇನೇ ಟ್ರೈ ಮಾಡಬೇಕಾಗುತ್ತೆ. ಛೇ, ಈ ವಿಕ್ರಾಂತ್ ಅರೆಸ್ಟ್ ಆಗಿರೋ ಟೆನ್ಷನಲ್ಲಿ ನಾಳೆ ನಾಡಿದ್ದು ಕೋರ್ಟ್ ರಜೆ ಅನ್ನೋದನ್ನೇ ಮರೆತು ಹೋಗಿದೆ ಸರ್. ಹಾಗಾದರೆ ಅಲ್ಲಿವರೆಗೂ ವಿಕ್ರಾಂತ್ ಇಲ್ಲೇ ಇರಬೇಕಾಗುತ್ತೆ. ಸೊ ಪ್ಲೀಸ್ ಬೇರೆ ಏನಾದರೂ ಆಪ್ಷನ್ಸ್ ಇದ್ರೆ ಹೇಳಿ. ಯಾರ ಹತ್ರನಾದರೂ ರಿಕ್ವೆಸ್ಟ್ ಮಾಡ್ಕೋಬೇಕಾದ್ರೆ ಹೇಳಿ, ನಾ ಮಾಡ್ಕೊಳ್ತೀನಿ. ಅಮ್ಮ ಫಾರ್ ಇಟ್. ಸಾರಿ ವೇದಾಂತ್, ಬೇರೆ ಯಾವ ಆಪ್ಷನ್ ಇಲ್ಲ. ಯಾಕೋ ಧ್ರುವ ಇಷ್ಟು ಬೇಗ ಹೋಗ್ಬಿಟ್ಟು ಹೋಗೋ ವಯಸ್ಸಾಯ್ತು. ಎಂಥ ಕೆಲಸ ಆಗೋಯ್ತು ದೇವ್ರೆ. ನಾನಿಲ್ಲಿ ಬಂದಿರೋದು ಇಲ್ಲಿರೋರಿಗೆ ಸಮಾಧಾನ ಮಾಡೋದಕ್ಕೆ. ನಾನೇ ಹೇಳ್ತಾ ನಿಂತ್ಕೊಂಡ್ಬಿಟ್ರೆ ಬೇರೆಯವ್ರ ದುಃಖ ಹೆಚ್ಚಾಗಬಾರ್ದು ಅನ್ನೋ ಕಾರಣಕ್ಕಾದ್ರೂ ನಾನು ಅಳಬಾರ್ದು. ಕಂದ, ಸಮಾಧಾನ ಮಾಡ್ಕೋ ಕಂದ, ಸಮಾಧಾನ ಮಾಡ್ಕೋ. ವಿಕ್ಕಿ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಅಪ್ಪ, ನಾನು ಕೊಲೆ ಮಾಡಿಲ್ಲ ಅಂತ ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ಕೇಳಲೇ ಇಲ್ಲ. ನಮ್ಮ ವಿಕ್ಕಿ ಕೊಲೆ ಮಾಡ್ತಾನೆ ಅಂದರೆ ಯಾರೂ ನಂಬಲ್ಲ. ಅದರಲ್ಲೂ ರಾಜನ್ ವಿಚಾರದಲ್ಲಿ ನಮ್ಮ ವಿಕ್ಕಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಬೇಕು ಅಂತಲೇ ಸುಳ್ಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವನನ್ನು ಸಿಕ್ಕಾಕ್ಸಿದ್ದಾರೆ. ಸಮಾಧಾನ ಮಾಡ್ಕೊಳ್ಳಮ್ಮ. ಪಾಪಿಗಳಿಗೆ ಇದು ತಿರುಗ್ಬಾಣ ಹಾಗೆ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ. ವೇದಾಂತು ವಿಕ್ಕಿನ ಆಚೆ ಕರ್ಕೊಂಡು ಬಂದೇ ಬರ್ತಾನೆ. ಚಿಕ್ಕ ಮಾವ, ಸಮಾಧಾನ ಮಾಡ್ಕೋ ಆದ್ಯ. ನಿಮ್ಗೆಲ್ರಿಗೂ ಸಮಾಧಾನ ಹೇಳಿ ಸಾಂತ್ವನ ಹೇಳೋಕೆ ಅಂತಾನೆ ಬಂದೆ. ಆದ್ರೆ ನನಗೆ ದುಃಖ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ನಿಮ್ಗೆ ಕ್ಷಮಿಸ್ಕೊ. ಒಂದ್ ಕಡೆ ಧ್ರುವ, ಇನ್ನೊಂದ್ ಕಡೆ ವಿಕ್ಕಿ ಅಣ್ಣ. ನಮ್ಗೆಲ್ಲ ಕೈಕಾಲ ಆಡ್ತಿಲ್ಲ ಚಿಕ್ಕ ಮಾವ. ನಮ್ಮ ವಿಕ್ಕಿಗೆ ರಾಜ ಅಂದ್ರೆ ಎಷ್ಟು ಇಷ್ಟ ಅಂತ ನಮಗೆ ಗೊತ್ತಮ್ಮ. ಅದು ಅಲ್ಲದೆ ವಿಕ್ಕಿ ಕೊಲೆ ಮಾಡೋ ಸಂಸ್ಕಾರದವನಲ್ಲ. ಪೊಲೀಸ್ನವ್ರಿಗೆ ಏನೋ ಗೊಂದಲ ಆಗಿರಬೇಕು.
ಅದಕ್ಕೆ ಅವನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನಿಜ ಗೊತ್ತಾದ ಮೇಲೆ ಅವರು ಅವನನ್ನು ಬಿಟ್ಬಿಡ್ತಾರೆ. ನೀನೇನು ಯೋಚನೆ ಮಾಡಬೇಡಮ್ಮ. ಆರ್ತಿ, ಸ್ಟೇಷನಲ್ಲಿ ಏನು ನಡೀತಾ ಇದೆ? ವಿಕ್ಕಿಗೆ ಬೇಲ್ ಸಿಕ್ತಂತ ಪೊಲೀಸ್ನವ್ರು ಏನು ಹೇಳ್ತಾರೆ? ಇವತ್ತು ಲಾಯರ್ ಬರ್ತಾರಂತಪ್ಪ. ಅಮ್ಮು ಬಾಬಾ ಎಲ್ಲರೂ ಸ್ಟೇಷನ್ಗೆ ಹೋಗಿದ್ದಾರೆ. ನಾವು ಅವ್ರ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೀವಿ. ಎಲ್ಲ ಸರಿ ಹೋಗುತ್ತೆ ಆರ್ತಿ. ವಿಕ್ಕಿಗೆ ಬೇಲ್ ಸಿಕ್ಕೇ ಸಿಗುತ್ತೆ. ಅಪ್ಪ, ಅಮ್ಮನ ಯಾಕೆ ಕರ್ಕೊಂಬರ್ಲಿಲ್ಲ? ಪರಿನೂ ನನ್ನ ಜೊತೆ ಹೊರಟಿದ್ಲಮ್ಮ. ಆದರೆ ಅದಿತಿ ಯಾಕೋ ಆಘಾತದಿಂದ ಚೇತರಿಸ್ಕೊಳ್ಳೋ ಹಾಗೆ ಕಾಣ್ತಾ ಇಲ್ಲ. ಅವಳು ಸಮಾಧಾನ ಹೇಳಿ ಧೈರ್ಯ ತುಂಬೋದಕ್ಕೆ ಮನೇಲಿ ಒಂದು ಹಿರಿ ಜೀವ ಇರಬೇಕು. ನೀವು ಹೋಗಿದ್ದು ಬನ್ನಿ ಅಂತ ಅಂದ್ಲು. ಅದಕ್ಕೆ ನಾನು ಒಬ್ಬನೇ ಬಂದೆ. ಆರ್ತಿ, ಇವರು ಅಪ್ಪ, ಇವರು ವೈಜಯಂತಿ ಅಮ್ಮ ಅಂತ ಅಜ್ಜಿ ನೋಡ್ಕೊಳ್ಳೋದಕ್ಕೆ ವೇದಾಂತ್ ಬಾಬಾನೇ ಕರ್ಕೊಂಬಂದಿರೋದು. ಅಪ್ಪ, ಅಣ್ಣ ಕಾಲ್ ಮಾಡ್ತಿದ್ದಾನೆ. ಮೋಸ್ಟ್ಲಿ ವಿಕ್ಕಿಯವ್ರಿಗೆ ಬೇಲ್ ಆಗಿರ್ಬೇಕು. ಅಣ್ಣ ನಾನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಫೋನ್ ಮಾಡ್ತಿರ್ಬೇಕು. ಹಲೋ ಅಣ್ಣ. ಆರ್ತಿ, ಏನಾಯ್ತು? ಸಾರ್ಥಕ್ ಏನಂದ್ರು? ವಿಕ್ಕಿಯವ್ರಿಗೆ ಇವತ್ತು ಬೇಲ್ ಸಿಗ್ಲಿಲ್ವಂತೆ. ಏನಿದ್ರು ಸೋಮವಾರ ನಂತರನೇ ಅಂತೆ. ವೇದಾಂತ್, ಈಗ ಸೋಮವಾರದವರೆಗೂ ಬೇಲ್ ಸಿಗಲ್ಲ ಅಂತಿದ್ದೀರಲ್ವಾ, ಏನು ಮಾಡೋದು? ಸೊ ಇವನೊಬ್ಬನ ಇಲ್ಲೇ ಬಿಟ್ಟು ಹೋಗೋದಕ್ಕಾಗುತ್ತಾ? ಬೇಲ್ ಸಿಗೋ ತನಕ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು. ಮನೆ ಹೋಗಿ ಎಲ್ಲರಿಗೂ ಏನಂತ ಉತ್ತರ ಕೊಡೋದು? ಏನಾದರೂ ಹೇಳಲೇಬೇಕು ವೇದಾಂತ್, ಬೇರೆ ವಿಧಿ ಇಲ್ಲ. ಕಷ್ಟಪಟ್ಟು ಏನೋ ಒಂದು ಹೇಳಿ ಕನ್ವಿನ್ಸ್ ಮಾಡ್ತೀನಿ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ವಿಕ್ರಾಂತ್, ಹಾಗಾದರೆ ಈಗ ಏನು ಮಾಡೋದು ಅಂತೀರಾ? ನೀವು ಬೇಕಾದ್ರೆ ಮನೆಗೆ ಹೋಗಿ ಸಾರ್ಥಕ್. ನಾವು ವಿಕ್ರಾಂತ ಬಿಟ್ಟು ಎಲ್ಗೂ ಬರೋಲ್ಲ. ವಿಕ್ರಾಂತಿಗೆ ಬೇಲ್ ಸಿಗೋವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ನಿನಗೆ ಬೇಲ್ ಸಿಗೋ ತನಕ ನಾನು ನಿನ್ನ ಜೊತೆನೇ ಇರ್ತೀನಿ ವಿಕ್ರಾಂತ್. ಏನು ತಪ್ಪಾಡ್ದಿರೋ ನೀನು ಒಬ್ಬನೇ ಇರೋದಕ್ಕೆ ನಾನು ಬಿಡೋದಿಲ್ಲ. ನೀನು ಇಲ್ಲಿರಬೇಕು ಅನ್ನೋದಾದ್ರೆ ಇಬ್ಬರು ಜೊತೆಲಿರೋಣ. ಇನ್ಸ್ಪೆಕ್ಟರ್, ನನ್ನ ತಮ್ಮನಿಗೆ ಬೇಲ್ ಸಿಗೋ ತನಕ ನಾನು ಜೊತೆನೇ ಇರ್ತೇನೆ. ಪ್ಲೀಸ್ ಇದನ್ನ ರಿಕ್ವೆಸ್ಟ್ ಅಂತಾನೆ ಅಂದ್ಕೊಳ್ಳಿ. ದಯವಿಟ್ಟು ನಂಗೊಂದು ಜೊತೆ ಸೆಲ್ಲಲ್ಲಿರೋದಕ್ಕೆ ಪರ್ಮಿಷನ್ ಕೊಡಿ. ಸಾರಿ, ನೀವು ಹೇಳಿದಾಗೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಸೆಲ್ಲಲ್ಲಿ ಅವರೊಬ್ಬರೇ ಇರಬೇಕು. ಮನಸ್ಸಿಗೆ ಬಂದಾಗೆಲ್ಲ ಮಾಡೋಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ. ಕೆಲಸ ಕಲ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಸುಹಾಸಿನಿ, ಸುಹಾಸಿನಿ. ಓಹೋ, ಏನು ನನ್ನನ್ನು ಹುಡ್ಕೊಂಡು ಬಂದಿದ್ಯಾ? ನನ್ನ ಮೇಲಿನ ಕೋಪನ ನನ್ನ ಮಕ್ಕಳ ಮೇಲೆ ತೋರಿಸ್ಬೇಡ ಸುಹಾಸಿನಿ. ಹೇಗಾದರೂ ಮಾಡಿ ನನ್ನ ಮಗ ವಿಕ್ಕಿನ ಈ ಕೇಸಿಂದ ಬಚಾವ್ ಮಾಡು. ಅವನನ್ನು ಹೇಗಾದರೂ ಮಾಡಿ ಇದರಿಂದ ಹೊರಗೆ ಕರ್ಕೊಂಡು ಬಾ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ತಯಾರಿದ್ದೀನಿ ಸುಹಾಸಿನಿ. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳಬೇಡ. ಅದು ಮಾತ್ರ ಸಾಧ್ಯ ಇಲ್ಲ ವೈದೇಹಿ.
ಅವನನ್ನು ಅರೆಸ್ಟ್ ಮಾಡಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಯಾವುದೇ ಕಾರಣಕ್ಕೂ ಅವನನ್ನು ಹೊರಗಡೆ ತರೋ ಪ್ರಯತ್ನ ಮಾಡಲ್ಲ. ಬೇಕಿದ್ರೆ ಅಲ್ಲೇ ಕೊಳೆಯೋ ಥರ ಮಾಡ್ತೀನಿ. ನನ್ನ ತಮ್ಮಯ್ಯ ಸುಹಾಸಿನಿ, ಹೀಗೆಲ್ಲ ಮಾತಾಡಬೇಡ. ಅವನು ಯಾವ ತಪ್ಪು ಮಾಡಿಲ್ಲ, ಅವನಿಗೆ ಶಿಕ್ಷೆ ಕೊಡಬೇಡ. ಅವನ ಜೀವನನೇ ಸರ್ವನಾಶ ಆಗುತ್ತೆ. ಕಾಲಿಗೆ ಬೀಳ್ತೀನಿ, ಆಗಲ್ಲ ಅಂತ ಮಾತ್ರ ಹೇಳಬೇಡ. ಸರಿ, ನಾನು ಅವನನ್ನು ಬಿಡಿಸಿದ್ರೆ ನೀನು ನನ್ನ ಮಾತು ಕೇಳ್ತೀಯ ಅಂತ ಏನು ಗ್ಯಾರಂಟಿ? ಮತ್ತೆ ಏನಾದರೂ ಕಿರಿಕ್ ಮಾಡಿದ್ರೆ? ದೇವರನ್ನೇ ಕೇಳ್ತೀನಿ, ನನ್ನನ್ನೇ ಕೇಳ್ತೀನಿ, ನೀನೇನು ಹೇಳಿದ್ರು ಕೇಳ್ತೀನಿ. ಸರಿ, ಅವನು ಆಚೆ ಬಂದರೆ ವಿಕ್ಕಿ ಮತ್ತು ವೇದಾಂತ್ ಒಟ್ಟಿಗೆ ಇರಬಾರ್ದು. ವಿಕ್ಕಿನ ವೇದಾಂತಿಂದ ದೂರ ಇರಕ್ಕೆ ಹೇಳಬೇಕು. ಆಗತ್ತಾ? ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಹೇಳು. ನನ್ನ ಎಲ್ಲ ಮಕ್ಕಳನ್ನು ಮುಗಿಸ್ಬೇಕು ಅಂತ ಇದೆಯಾ? ನಿನಗೆಲ್ಲೋ ಭ್ರಮೆ. ಅವನನ್ನು ಮುಗಿಸ್ಬೇಕು ಅಂತಿದ್ರೆ ನಾನು ಯಾಕೆ ಅವನನ್ನು ಆಚೆ ಕಳಿಸ್ಬೇಕು? ಆ ಕೆಲಸನ ನಾನು ಮನೆಯಲ್ಲೂ ಮಾಡ್ಬೋದು. ಬೇಡ ಸುಹಾಸಿನಿ, ಈಗ ಧ್ರುವ ಸತ್ತಿದ್ದೆ ಸಾಕು. ವಿಕ್ಕಿನ ವೇದಾಂತಿಂದ ದೂರ ಮಾಡಿ ಅವ್ನ ಚಿನ್ನ ಹಾಳು ಮಾಡಬೇಡ. ನೋಡು, ಅವ್ನು ನಿನ್ನನ್ನು ದೇವರು ಅಂತ ನಂಬಿದ್ದಾನೆ. ಹೀಗೆ ಮಾಡಿದ್ರೆ ಅವನ ಜೀವನನೇ ನರ್ಕ ಆಗಿ ಹೋಗುತ್ತೆ. ಏಯ್, ನಿನ್ನನ್ನು ನಾನು ಸಜೆಷನ್ ಕೇಳಿಲ್ಲ. ನನ್ನ ಕಂಡೀಷನ್ನು ಓಕೆನಾ ಇಲ್ವಾ ಅಷ್ಟು ಹೇಳು. ನಾನು ಒಪ್ಕೊಂಡ್ರು ವಿಕ್ಕಿ ಒಪ್ಕೋಬೇಕಲ್ಲ ಸುಹಾಸಿನಿ. ಅವನು ನನ್ನನ್ನು ಪ್ರೀತಿಯಿಂದ ಅಮ್ಮ ಅಂತ ಕರೆದಿರ್ಬೋದು, ನನ್ನ ಕಾಳಜಿನೂ ನೋಡ್ಕೊಂಡಿರ್ಬೋದು, ಒಂದೆರಡು ಸಲ ನನ್ನ ಮಾತನ್ನು ಕೇಳಿರ್ಬೋದು. ಆದರೆ ನೀನು ವೇದಾಂತಿಂದ ದೂರ ಇರು ಅಂದರೆ ಅವನು ನನ್ನನ್ನೇ ದೂರ ಇಟ್ಬಿಡ್ತಾನೆ. ಇಲ್ಲ ಸುಹಾಸಿನಿ, ಅವನು ಯಾವುದೇ ಕಾರಣಕ್ಕೂ ನನ್ನ ಮಾತು ಕೇಳಲ್ಲ. ನನ್ನ ಮಾತು ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಸರಿ ಬಿಡು, ನಾನು ನಿನ್ನ ಮಾತು ಕೇಳಲ್ಲ. ಸುಹಾಸಿನಿ, ಸುಹಾಸಿನಿ, ಈಗ ಹೇಳು ವಿಕ್ರಾಂತ್, ಏನು ನಡೀತು ಅಂತ ಕರೆಕ್ಟಾಗಿ ಹೇಳು. ಅವತ್ತು ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ನೀನು ಹೇಗೆ ಹೋದೆ? ಯಾಕೆ ಹೋದೆ? ಯಾರ ಜೊತೆ ಹೋದೆ? ಆಫೀಸ್ ದಾರಿಲಿ ಅಗ್ರಜ ಆಕ್ಸಿಡೆಂಟ್ ಆಗಿದ್ದು. ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಒಂದು ಆ್ಯಂಬುಲೆನ್ಸ್ ನಿಂತಿತ್ತು. ಕ್ಯೂರಿಯಾಸಿಟಿಗೆ ಏನಿರ್ಬೋದು ಅಂತ ನೋಡಕ್ಕೆ ಹೋದೆ. ತುಂಬ ಜನ ಬೇರೆ ಸೇರಿದ್ರು. ನೋಡಿದ್ರೆ ಅದು ನಮ್ಮ ಧ್ರುವನೇ. ಬಟ್ ವಿಕ್ರಾಂತ್, ನೀನು ಧ್ರುವ ಯಾಕೆ ಆಫೀಸ್ ಕಡೆ ಹೊರಟಿದ್ರಿ? ಅವತ್ತು ಆಫೀಸ್ ರಜೆ ಆಯ್ತಲ್ವಾ? ಮತ್ತೆ ಯಾಕೆ ಆಫೀಸ್ ಕಡೆ ಹೋದ್ರಿ? ಅದು ಅಗ್ರಜ ಆಫೀಸಲ್ಲಿ ನನಗೊಂದು ಕೆಲಸ. ವಿಕ್ರಾಂತ್, ಧ್ರುವನ್ಗೆ ಆಕ್ಸಿಡೆಂಟ್ ಆಗಿದ್ದ ಟೈಮಲ್ಲಿ ನಿನ್ನ ಫೋನ್ ನಿನ್ನ ಹತ್ರ ಇರಲಿಲ್ಲ ಅಲ್ವಾ? ಹೌದು ಅಗ್ರಜ, ನನ್ನ ಫೋನ್ ನನ್ನ ಹತ್ರ ಇರಲಿಲ್ಲ. ನಿನ್ನ ಹತ್ರ ಫೋನ್ ಇಲ್ಲ ಅಂದಮೇಲೆ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ನಿನ್ನ ಫೋನು ಅವ್ರಿಗೆ ಹೇಗೆ ಸಿಗ್ತದೆ? ಆ ಡ್ರೈವರ್ಗೆ ನಿನ್ನ ಫೋನಿಂದ ಅಷ್ಟೊಂದು ಮೆಸೇಜಸ್, ಕಾಲ್ಸ್ ಹೇಗೆ ಹೋಗಿದೆ? ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಗ್ರಜ, ನನಗೇನು ಅರ್ಥ ಆಗ್ತಾ ಇಲ್ಲ. ಆ ಲಾರಿ ಡ್ರೈವರ್ ನಿನ್ನ ನಂಬರ್ಗೆ ಯಾಕೆ ಅಷ್ಟೊಂದು ಸಲ ಕಾಲು ಮೆಸೇಜಸ್ನ ಮಾಡಿದ್ದಾನೆ? ನಿನಗೊಂದು ನಿಜವಾಗ್ಲೂ ಗೊತ್ತಿಲ್ವಾ? ನಿನಗೊಂದು ಏನು ಸಂಬಂಧ? ಅದೇ ಅಗ್ರಜ ನಾನು ಹೇಳ್ತಿರೋದು, ನನಗೇನು ಅರ್ಥ ಆಗ್ತಾ ಇಲ್ಲ. ಅವ್ನು ಯಾರು ಅಂತಲೇ ಗೊತ್ತಿಲ್ಲ. ಇವತ್ತೇ ನಾನು ಅವನ್ನ ಮೊದಲನೇ ಸಲ ನೋಡ್ತಿರೋದು. ಬಟ್ ಅವನಿಗೆ ನಿನ್ನ ಹೆಸರು ಗೊತ್ತು ವಿಕ್ರಾಂತ್. ಇಷ್ಟೆಲ್ಲ ಆದಮೇಲೂ ನೀನೇ ಸುಪಾರಿ ಕೊಟ್ಟಿದ್ದು ಅಂತ ಬಾಧಿಸ್ತಿದ್ದಾನೆ. ಅವನು ನಿನ್ನ ಇಷ್ಟೊಂದು ಬ್ಲೇಮ್ ಮಾಡ್ತಿದ್ದಾನೆ ಅಂದರೆ ಅದಕ್ಕೆ ರೀಸನ್ ಏನಿರ್ಬೋದು? ನೀನು ಪೊಲೀಸವ್ರ ಥರನೇ ಪ್ರಶ್ನೆ ಮಾಡಬೇಡ ಅಗ್ರಜ, ನನ್ನ ಹತ್ರ ಉತ್ತರ ಇಲ್ಲ. ಯಾರೋ ಬೇಕು ಅಂತಾನೆ ಈ ಕೇಸಲ್ಲಿ ನನ್ನನ್ನು ಫಿಟ್ ಮಾಡಿಸಿದ್ದಾರೆ. ನಾನು ಜೈಲಿಗೆ ಬರಬೇಕು ಅಂತಾನೆ ಧ್ರುವನ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದಾರೆ. ನನಗಷ್ಟೇ ಗೊತ್ತಿರೋದು.
ಆ ಡ್ರೈವರ್ ಹೇಳ್ತಿರೋ ಮಾತುಗಳನ್ನ ಕೇಳಿಸ್ಕೊಂಡ್ರೆ ನನಗೂ ಹಾಗೆ ಅನ್ನಿಸ್ತದೆ. ಒಂದು ಬೆಳೆದ ಕೊಲೆನೇ ಆಗಿದ್ರೆ ಅದನ್ನು ನಿನ್ನ ಮೇಲೆ ಹೊರಿಸೋವಂಥ ಕೆಟ್ಟ ಮನಸ್ಥಿತಿ ಯಾರಿಗಿರೋದಕ್ಕೆ ಸಾಧ್ಯ ವಿಕ್ರಾಂತ್? ಹಸು ವಿಕ್ರಾಂತ್, ಅವತ್ತು ಆಫೀಸಿಗೆ ರಜಾ ಇತ್ತು, ಆದರೂ ನೀನು ಧ್ರುವ ಅಮೂಲ್ಯ ಅಲ್ಲಿಗೆ ಏನಕ್ಕೆ ಹೋಗಿದ್ರಿ? ನಿಜ ಹೇಳು ವಿಕ್ರಾಂತ್. ಅಗ್ರಜ, ಅದು ಹೇಳು ವಿಕ್ರಾಂತ್, ಅವತ್ತು ಆಫೀಸ್ ರಜಾ ಇದ್ರು ನೀವು 3 ಜನ ಯಾಕೆ ಅಲ್ಲಿಗೆ ಹೋದ್ರಿ? ಪ್ಲೀಸ್ ನಿಜ ಹೇಳು ವಿಕ್ರಾಂತ್. ಅದು ಅಗ್ರಜ, ನಮ್ಮಮ್ಮನ ಬಗ್ಗೆ ಏನೋ ಪ್ರೂಫ್ ಸಿಕ್ಕಿತ್ತಂತೆ ಅಗ್ರಜ. ಏನು ಪ್ರೂಫ್ ಸಿಕ್ಕಿತ್ತು? ನಮ್ಮ ಫ್ಯಾಮಿಲಿ ಫಂಕ್ಷನ್ದು ಒಂದು ಹಳೆ VCR ಟೇಪ್ ಅಂತ ಅಗ್ರಜ. ಅದರಲ್ಲಿ ನಮ್ಮಮ್ಮ ಇರ್ಬೋದೇನೋ ಅಂತ ನಾನು ಅಮೂಲ್ಯ ಹೋಗ್ತಿದ್ವಿ. ಅಷ್ಟರಲ್ಲಿ ಧ್ರುವ ವಾಟ್ ದ ಹೆಲ್ ಇಸ್ ದಿಸ್ ವಿಕ್ರಾಂತ್? ನಾನು ನಿಮ್ಗಳಿಗೆ ಅವತ್ತೇ ಕ್ಲಿಯರ್ ಆಗಿ ಹೇಳ್ತಿರ್ತಾರೆ, ಇನ್ನೊಂದಿನ ಅಮ್ಮನ ಹುಡುಕೋ ಸರ್ಕಸ್ ಎಲ್ಲ ಮಾಡಬೇಡಿ ಅಂತ. ನೀವು ಯಾರು ನನ್ನ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ ಅಲ್ವಾ? ನನ್ನ ಮಾತು ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ನೀನು ಅಮೂಲ್ಯನೇ ಕಾರಣ. ಇಲ್ಲಿ ಶರ್ಟ್ ಹೋಗಕ್ಕಿದ್ದೆ, ನೀನೇ ನೋಡ್ದಾ? ನಂಗೆ ಗೊತ್ತಿರುತ್ತೆ, ನೀ ಶರ್ಟ್ ನೀನೆಲ್ಲ ಇಟ್ಟಿರ್ತೀಯ ನೋಡು. ಹಾಗಿದ್ರೆ ಶರ್ಟ್ ಎಲ್ಲೋಯ್ತು ಮತ್ತೆ? ಮುಂದೆ ಆದ್ರೂ ನನ್ನ ಮಾತು ಕೇಳೋ ವಿಕ್ರಾಂತ್. ಇಲ್ಲದೆ ಇರೋ ಅಮ್ಮನ ಹುಡ್ಕೋದಿಕ್ಕೆ ಹೋಗಿ ನೀನು ಧ್ರುವಂತರ ಆಗ್ಬೇಡ. ಅಮ್ಮ ಇಲ್ಲ ಕಣೋ, ಸಿಗಲ್ಲ. ಆದರೂ ನೀವು ಕೂಡ ನನಗೆ ಸಿಗದಿರೋ ರೀತಿ ಆಗ್ಬೇಡಿ. ನಿಮ್ಮನ್ನು ಕಳ್ಕೊಂಡು ನನಗೆ ಬದುಕೋದಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಅಮ್ಮ ಸಿಗ್ತಾಳೆ ಅಗ್ರಜ. ಯಾಕೆಂದರೆ ಅಮ್ಮನ ವಿಚಾರದಲ್ಲಿ ಒಂದಾದ್ಮೇಲೆ ಒಂದು ಬೆಳವಣಿಗೆ ಆಗ್ತಾನೆ ಇದೆ. ಅಮ್ಮನ ಬಗ್ಗೆ ಸಾಕ್ಷಿ ಸಿಕ್ಕಿರೋದಕ್ಕೇನೆ ನಾನು ಅಮ್ಮನ ನೋಡೋಕ್ಕೆ ಹೊರಟಿದ್ದು. ಆದರೆ ಏನು ಮಾಡೋದು, ಅಷ್ಟರಲ್ಲಿ ಯಾರಾದರೂ ಅವನಿಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ರು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ನಿನಗೆ ನಮ್ಮಮ್ಮ ಯಾರು ಅಂತ ಸಾಕ್ಷಿ ಸಮೇತ ಸಿಕ್ಕಿರೋದು. ಆಗ ನನ್ನ ಪಕ್ಕದಲ್ಲಿ ಧ್ರುವನೂ ಇರ್ತಾ ಇದ್ದ. ಏನು ಯೋಚನೆ ಮಾಡ್ತಿದ್ಯಾ ವಿಕ್ರಾಂತ್? ನಾನು ಹೇಳಿದೆಲ್ಲ ಅರ್ಥ ಆಯ್ತು ತಾನೆ? ವೇದಾಂತ್, ಟೈಮ್ ಆಯ್ತು, ಇನ್ನು ನೀವು ಇಲ್ಲಿ ಇರೋ ಹಾಗಿಲ್ಲ.
ಹೊರಡಿ. ವೇದಾಂತ್ ಬನ್ನಿ ಹೋಗೋಣ. ನಾಳೆ ಬಂದರೆ ಆಯಿತು ವೇದಾಂತ್, ಬಾಯಿಗೆ ಹೋಗೋಣ. ಇಲ್ಲ ಮೂಲ್ಯ, ನಾನು ವಿಕ್ರಾಂತ್ ಜೊತೆ ಇಲ್ಲೇ ಇರ್ತೀನಿ. ಇಬ್ರು ಹೊರಡಿ. ನೀವಿರೋ ಜಾಗ ಇದಲ್ಲ ವೇದಾಂತ್, ಪ್ಲೀಸ್ ಹೊರಡಿ. ಮೀಡಿಯಾದವ್ರಿಗೆ ಗೊತ್ತಾದರೆ ಸುಮ್ಮನೆ ಪ್ರಾಬ್ಲಮ್. ಪ್ಲೀಸ್ ಇನ್ಸ್ಪೆಕ್ಟರ್, ನಾನು ನನ್ನ ತಮ್ಮನ ಜೊತೆನೇ ಇರಬೇಕು. ಹೋಗುವಂತ ಮಾತ್ರ ಹೇಳಿ ಪ್ಲೀಸ್. ಇದು ತಪ್ಪು ಮಾಡಿದವ್ರು ಮಾತ್ರ ಇರೋ ಜಾಗ ವೇದಾಂತ್, ನಿಮ್ಮಂಥವ್ರು ಇರೋ ಜಾಗ ಅಲ್ಲ. ಪ್ಲೀಸ್ ಹೊರಡಿ. ಹಾಗಾದ್ರೆ ನಾನು ತಪ್ಪು ಮಾಡಿದ್ರೆ ನನ್ನ ತಮ್ಮನ ಜೊತೆ ಇರ್ಬೋದಾ? ನೀವು ಏನು ಹೇಳ್ತಾ ಇದ್ದೀರಂತ ಅರ್ಥ ಆಗ್ತಾ ಇಲ್ಲ. Destruction of government property under section 425 of Indian Penal Code. ಈಗ ನನ್ನ ಮೇಲೆ ಕೇಸ್ ಫೈಲ್ ಮಾಡ್ಬೋದು. ಕಾನ್ಸ್ಟೇಬಲ್, ಏನೂ ತಪ್ಪು ಮಾಡಿದೆ ನೀನು ಒಳಗಡೆ ಇರೋದು ಎಷ್ಟು ನ್ಯಾಯ ವಿಕ್ರಾಂತ್? ನಿನಗೆ ಬೇಲ್ ಸಿಗೋ ತನಕ ನಾನು ನಿನ್ನ ಜೊತೆ ಇರ್ತೇನೆ. ವೇದಾಂತ್ ಏನಿದೆಲ್ಲ? ಇಂಥ ಟೈಮಲ್ಲಿ ಇದೆಲ್ಲ ಬೇಕಿತ್ತಾ? ಈಗ ಆಗಿರೋದು ಸಾಕಷ್ಟಿದೆ. ಎಲ್ಲವೂ ಬೇಕಿತ್ತು ಸಾರ್ಥಕ್. ನೀವು ಹೊರಡಿ. ವೇದಾಂತ್ ಯಾಕೆ ಹೀಗೆ ಮಾಡಕ್ ಹೋದೆ? ಇದಕ್ಕೆ ರಚ್ಚಿಟ್ಕೊಂಡು ಆಮೇಲೆ ಇನ್ನೇನಾದರೂ ಪ್ರಾಬ್ಲಮ್ ಮಾಡಿದ್ರೆ ಏನು ಮಾಡೋದು? ಇದಕ್ಕಿಂತ ಜಾಸ್ತಿ ಇನ್ನೇನೂ ಆಗೋದಕ್ಕೆ ಸಾಧ್ಯ ಇಲ್ಲ ಮೂಲ್ಯ. ಇನ್ನೊಂದೇನಾಗುತ್ತೋ ಆಗಲಿ, ನಾನು ನೋಡೇ ಬರ್ತೀನಿ. ನಾನು ಇಲ್ಲಿಂದ ಹೊರಗಡೆ ಬರ್ತೀನಿ ಅಂದರೆ ಅದು ವಿಕ್ರಾಂತ್ ಜೊತೆ ಮಾತ್ರ. ಅಮ್ಮ ನಡಿ ಹೋಗೋಣ.